ಜಗದೀಶ್ ಸ್ವಾಮಿ ಒಂದ್ ಮಾತು ಹೇಳೋದು, ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಏನೇನೋ ಅಪಪ್ರಚಾರ ಮಾಡಿದ್ರೆ ನಾವು ಡಿ ಬಾಸ್ನ ಯಾವತ್ತೂ ಬಿಟ್ಕೊಡಲ್ಲ. ಯಾವತ್ತು ನಮಗ್ ಬಾಸ್ ಅಂತ ಅವತ್ತು ನಾವು ಎಲ್ಲೋ ಇಟ್ಕೊಂಡು ಪೂಜೆ ಮಾಡ್ತಿದ್ವಿ, ಅಲ್ಲೇ ಇರ್ತಾವ. ಯಾರೋ ಬಂದು ಹಂಗ್ ಹೇಳಿದ್ರು ಹಿಂಗ್ ಹೇಳಿದ್ರು ಅದೇನೋ ಮಾಡಿದ್ರು, ಸ್ವಾಮಿ 1,000 ಒಳ್ಳೆ ಕೆಲಸ ಮಾಡ್ಬಿಟ್ಟು ಒಂದು ತಪ್ಪು ಕೆಲಸ ಮಾಡಿದ್ದಾರೆ. ಇವಾಗ ಆಯ್ತು, ತಪ್ಪಾಗಿದೆ, ತಪ್ಪಾಗಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ತಾನೆ. ಅದ್ಬಿಟ್ಟು ಇನ್ನೇನು ಬೇರೆ ಇಲ್ಲ. ಇವಾಗ ಅನುಭವಿಸ್ತಿರೋದು ಇನ್ನ ಕಾನೂನಲ್ಲಿ ಅವ್ರಿಗೆ ಏನು ಕ್ರಮಗಳು ತಗೊಂಡಿಲ್ಲ. ಅವ್ರ ಕ್ರಮ ಏನು ಕಾನೂನು ಬಗ್ಗೆ ಏನಂತ ಗೊತ್ತಾಗುತ್ತೆ. ಅವಾಗ ನಾವು ಅಭಿಮಾನಿಗಳು ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಬೇರೆ ಯಾರು ಸಂಘ ವಿಜಯಲಕ್ಷ್ಮಿ ಅವರು ಅವ್ರಿಗೆ ಲಾಯರ್ ಇಕ್ಕಿ ಅವ್ರಿಗೆ ಅವ್ರಿಗೆ ಮಾಡಿಸ್ತಿದ್ದಾರೆ. ಅದನ್ನ ಮಾಡ್ಕೊಂಡು ಹೋದ್ರೆ ಸಾಧ್ಯ. ಇವ್ರು ಬೇರೆ ಸುಮ್ಮನೆ ನಾವು ಮಾಡ್ತೀವಿ, ನಾವು ಕೇಳಕ್ ಹೋಗಿಲ್ಲ. ಇವ್ರು ದರ್ಶನ್ ಸ್ವಾಮಿ ಮನೆಯವ್ರು ಯಾರು ಬಂದು ಇವ್ರನ್ನ ಜಗದೀಶ್ ಸ್ವಾಮಿ ನಾವು ಕೇಸ್ ನೆಕ್ಸ್ಕೊಡಿ, ಇಲ್ಲ ಕೇಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಯಾರು ಇಲ್ಲ. ಈ ಸ್ವಾಮಿಗಳು ಇಮಿಡಿಯೇಟ್ಲಿ ಬನ್ನಿ ಫ್ಯಾನ್ಸ್ ಬನ್ನಿ, ಅಲ್ಲಿ ಸ್ಟ್ರೈಕ್ ಮಾಡೋಣ, ಹಂಗೆ ಮಾಡೋಣ ಅಂತ ನನಗೆ ಯಾರು ಹೋಗಿ ಇಷ್ಟ ಆಗಲ್ಲ. ಸ್ವಾಮಿ ಅದಕ್ಕೆ ನಾವು ಹೋಗ್ಲಿಲ್ಲ. ಅಲ್ಲಿ ಬಂದಿಲ್ಲ ಯಾವ ಅಭಿಮಾನಿಗಳಿಲ್ಲ ಅವ್ರಿಗೆ ಯಾರು ಅಭಿಮಾನಿಗಳಿಲ್ಲ. ಬರೀ ಕ್ಯಾಮ್ರಾಗಳು ಬಂದಿಲ್ಲ, 15 ಜನ ಬಂದಿದ್ವಿ ಅಂತ. ಅದು ನಿಜವಾಗ್ಲೂ ನಮ್ಮ ಅಭಿಮಾನ, ನಮ್ಮ ಸಂಘಗಳಿಂದ ನಾವೇನು ಎಷ್ಟು ಜನ ಇಲ್ಲಿ ನಮ್ಮ ದೊಡ್ಡವರೆಲ್ಲ ಇದ್ದಾರೆ. ಇವಾಗ ಕೇಸ್ ನಡೀತಿದೆ, ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ತಾರೆ. ನಾವು ಏನೇ ಮಾಡಿದ್ರು ದರ್ಶನ್ ಸರ್ ಕೆಟ್ಟಾಗುತ್ತೆ. ಅದಕ್ಕೋಸ್ಕರ ನಾವು ಯಾರ ಬಗ್ಗೆ ಏನು ಮಾಡೋದು, ಯಾವ ಫಂಕ್ಷನ್ಗಳು ಯಾವ ಸಂಘಟನೆಗಳಿಗೆ ಕರೆದ್ರು ನಾವು ಎಲ್ಲಿ ಹೋಗ್ತೇವೆ ಅಭಿಮಾನಿಗಳ ಅಷ್ಟೇ. ಅಲ್ಲ, ಇವರು ನಮ್ ಕರ್ನಾಟಕದವ್ರು ಅಲ್ಲ ಅಂತ ಹೇಳ್ತಾರೆ ಜಗದೀಶ್ ಒಂದ್ ಕಡೆ. ಅದ್ರ ಬಗ್ಗೆ ಒಂದು ಕರ್ನಾಟಕದವರಲ್ಲ ಅಂತ ಹೇಳಕ್ಕೆ, ಈಗ ನಾವು ಇಲ್ಲಿ ಬೆಂಗಳೂರಲ್ಲಿ ಎಷ್ಟೊಂದು ಜನ ಬದುಕ್ತಾ ಇದಾರೆ. ಅದ್ರ ಬಗ್ಗೆ ನಾವು ಅವ್ರ ಕನ್ನಡದವರಲ್ಲ, ಅವ್ರ ಹಿಂದಿಯವರಲ್ಲ, ಅವ್ರ ತಮಿಳವರಲ್ಲ ಅಂತ ನಾವು ಯಾರನ್ನು ಕೇಳಕ್ಕಾಗಲ್ಲ. ಸುಮ್ಮನೆ ಕರ್ನಾಟಕದಲ್ಲಿ ಇಷ್ಟು ವರ್ಷ 50 ಫಿಲಂ ಮಾಡಿದ್ರು, ಇವತ್ತು ಇವ್ರು ಹೇಳಕ್ ಬಂದಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಯಾರು ತಿಳ್ಕೊಂಡು ದಡ್ರಲ್ಲ, ಯಾರು ಕೇಳಕ್ಕೆ. ಅದನ್ನ ಇವ್ರೇನೋ ಹೇಳಿದ್ದಾರೆ ವಿಡಿಯೋ ಮಾಡಕ್ಕೆ, ಮಾಡ್ಲಿ, ಒಳ್ಳೇದು. ಪಬ್ಲಿಸಿಟಿಗೆ ಅವ್ರು ಮಾಡ್ಕೊಳ್ಳಿ. ಅವರೇ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನಾವು ಇಷ್ಟಿಸ್ಕಂತ ಪಬ್ಲಿಸಿಟಿಗೋಸ್ಕರ ಮಾಡಿದ್ರು ಹಂಗೆ ಹಿಂಗೆ ಅಂತ. ಮಾಡ್ಕೊಳ್ಳಿ, ಚೆನ್ನಾಗಿರ್ಲಿ ಅಷ್ಟೇ. ಭಾಷೆ ಹೇಳ್ಕೊಂಡು ಚೆನ್ನಾಗಿರ್ಲಿ. ಅಲ್ಲ, ಈಗ ನಮ್ ಕನ್ನಡದವರ ರಜನಿಕಾಂತ್ ಅವರು ತಮಿಳಲ್ಲಿ ಫೇಮಸ್ ಆದ್ರು, ಅವ್ರೇನ್ ತಳ್ಬಿಟ್ಟಿದಾರ. ಅವ್ರ ಬಗ್ಗೆ ಯಾಕೆ ಅದೇ ಸ್ವಾಮಿ ಬಿಟ್ಟವ್ರೆ ಅಂತ ಇವಾಗ ಎಲ್ಲರೂ ಒಬ್ಬೊಬ್ಬ ಒಂದೊಂದು ಕಲ್ಲು ಅಂತ ಆಗ್ತಾ ಇದಾರೆ. ಅವಾಗ ಜಾಸ್ತಿ ಏಟ್ ಬಿದ್ದಿದೆ ಮೇಲೆ ಜಾಸ್ತಿ ಕಾಣೋದು. ಏಟ್ ಬಿದ್ದವ್ರಿಗೆ ಏನೋ ಹೇಳ್ತಾರಲ್ಲ, ರಕ್ತ ಜಾಸ್ತಿ ಆಗುತ್ತೆ ಜೊತೆ ಕಾಣುತ್ತೆ.